ಹಾಂ, ನಿಮ್ಮ ಹೆಸರು ರೀ? ನಾಗಪ್ಪ ರೀ. ಯಾವ್ರಿದು? ದಾಡ ಹತ್ರ ಮುಮ್ಮಿಟ್ಟು. ನೀವು ನಿಮ್ಮ ಹೆಣ್ಮಕ್ಳು ಹ್ಞೂ ಈ ನಮ್ಮ ಈ ಬಯೋಟರಮ್ಮ ಮೆಟ್ರಸ್ ಅಂದರೆ ಹಾಸಿಗೆಯನ್ನು ತೊಗೊಳಕ್ಕಿಂತ ಮೊದಲು ಹೇಳಿದ್ದು ನಮಗೇನಂದರೆ, ಅದು ಸರಿನೋ ತಪ್ಪ ನೀವು ಹೇಳಬೇಕು. ನಮಗೆ ಹೇಳಿದ್ದೆ ಅಂದರೆ ತೊಗೊಂಡಿದೆ ಅಂದರೆ ನಮ್ಮ ಯಜಮಾನ್ರು ಭಾಳ ಕುಡಿತಾ ಇದ್ದಾರೆ, ಕುಡ್ದಿದ್ದಾರೆ, ಅದಕ್ಕಾಗಿ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಆಗೈತಿ. ಮತ್ತು ಆಮೇಲೆ ಗಂಟಲ್ದಾಗ ಏನು ಅನ್ನನೂ ಹೋಗೋದಿಲ್ಲ, ನೀರು ಹೋಗೋದಿಲ್ಲ, ಈ ಸ್ಥಿತಿಗೆ ಬಂದು ಮುಟ್ಟಿದ್ದಾರೆ. ಒಂದು ವೇಳೆ ಅಂತ ತೊಗೊಂಡ್ರೆ ಬದುಕ್ತಾರ, ಏನು ಗ್ಯಾರಂಟಿ ಕೊಡ್ತೀರಿ ಅಂತ ಕೇಳಿದ್ರು. ಗ್ಯಾರಂಟಿ ಅವ್ರಿಗೆ ಒಳ್ಳೇದಾಕೈತೆ ಅಂತ ನಾವು ಹೇಳಿ ನಿಮಗೆ ಕೊಟ್ವಿ. ಈಗ ನೀವು ನೀರು ಹೋಗ್ತಿರಲ್ಲ, ನೀರು ಕುಡಿತಾ ಇದ್ದೀರಿ? ನೀರು ಕುಡಿಯತ್ತವ್ರಿ. ಅನ್ನನೂ ಉಣ್ಣತ್ತವ್ರಿ. ಎಷ್ಟು ಎಳೆ ಉಣ್ತೀರಿ? 2 ಎಳೆ ಉಣ್ತೀವಿ. 2 ಹೊತ್ತು ಊಟ ಮಾಡ್ತೀರಿ? 2 ಹೊತ್ತು. ನೀರು ಕುಡಿತೀರಿ? ನೀರು ಕುಡಿಯತ್ತವ್ರಿ. ಮೊದಲನೇ ಗಂಟ್ಲು ಉರಿ ಆಗತ್ತಿಲ್ಲ? ಅನ್ನ ನೀರು ಎಲ್ಲ ಹೊಂಟೈತಿ. ಆಮೇಲೆ ಈಗ ನಿಮ್ದು ಮನಿ ಮೇಲೆ ಐತಿ, ತಳಗಿಳಿದು ಹೋಗಿ ಬರ್ತಿರಲ್ಲ ವಾಕಿಂಗ್ ಎಲ್ಲ? ವಾಕಿಂಗ್ ಹೋಗಿ ಬರ್ತಾರೆ. ಹೇಗೆ ಇಳಿತೀರಿ? ಎಷ್ಟು ಸಲ ವಾಕಿಂಗ್ ಹೋಗ್ತೀರಿ? 2 ಸಲ ಹೋಗ್ತಾರೆ. ಅದು ಹೋಗೋದು ಹೋಗಕ್ಕೆ ಬರಕ್ಕೆ ಎಷ್ಟು 1 ಕಿಲೋಮೀಟರ್ ಆಕೈತಿ? 1 ಕಿಲೋಮೀಟರ್. ಅಂದ್ರೆ ಮುಂಜಾನೆ ಸಂಜೆಗೆ ಅಂದ್ರೆ 2 ಕಿಲೋಮೀಟರ್ ಅಡ್ಡಾಡ್ತೀರಿ? 2 ಕಿಲೋಮೀಟರ್. ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ. ಅಂದ್ರೆ ಅನ್ನ ನೀರು ಹೋಗದಿರುವಂತ ವ್ಯಕ್ತಿ ಇವತ್ತು ಈ ಬಯೋಟರಮ್ ಮೆಟ್ರಸ್ ಅಂದ್ರೆ ಹಾಸಿಗೆಯನ್ನು ಯೂಸ್ ಮಾಡೋದ್ರಿಂದ ಕೈಯ ಬೆಟ್ ಐತಲ್ಲ, ಬೆಟ್ ಕಟ್ಕೊಂಡಿರಿಂದ ಈ ನೀರು ಕುಡಿತಾ ಇರೋದ್ರಿಂದ ಇವತ್ತು ನಿಮ್ಗೆ ಅನ್ನ ನೀರು ಹೊಂಟೈತಿ ಅಲ್ವಾ? ನಿಮ್ಮ ಹೆಣ್ಮಕ್ಳು ಇದನ್ನ ತಗೊಳ್ಳುವಾಗ ನಿಮ್ಮ ಮಿಸಸ್ ಅಂದ್ರೆ ನಿಮ್ಮ ಪತ್ನಿ ತುಂಬಾ ದುಃಖ ಉಳ್ಳವರಾಗಿದ್ರು. ನಾವು ಆಸ್ಪತ್ರೆಗೆ ತೋರಿಸಿ ಸಾಕಾಗಿ ನಮ್ಮ ಕಡೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು. ಇದನ್ನು ಸುಮಾರು ಅಲ್ಲೇ ಇಲ್ಲೇ ದುಡ್ಡು ಕೂಡಿಸಿ ಏನೋ ನಾವು ಮಾಡಿ ಕೊಟ್ಟು ತಗೊಂಡ್ರು. ಆದ್ರೂ ಈ ಕಷ್ಟದಲ್ಲಿ ನೀವು ಆರಾಮಾಗಿದ್ದೀರಿ. ಅಂದ್ರೆ ನೀವು ತಗೊಂಡೆ ಎಷ್ಟು ವಾರ ಅಂತ ನಿಮಗೆ ಗಮನಕ್ಕೆ ಐತಿ? 15 ಅಂದ್ರೆ ಹೆಚ್ಚು ಕಮ್ಮಿ ಒಂದು 3 ವಾರ ದಾಟಿದೆ. 3 ವಾರದೊಳಗೆ ನೀವು ಆರಾಮಾಗಿದ್ದೀರಿ. ಓಕೆ, ಏನು ಹೇಳ್ತೀರಿ ಕಂಪ್ನಿಗೆ ಇಂಥ ಒಂದು ಒಳ್ಳೆಯ ಒಂದು ಹಾಸಿಗೆನ ರೆಡಿ ಮಾಡಿ ಕೊಟ್ಟಿದ್ದಾರೆ ಈ ಬಯೋಟರ್ ಕಂಪ್ನಿಯವ್ರಿಗೆ ಏನು ಹೇಳ್ತೀರಿ? ಥ್ಯಾಂಕ್ಸ್ ಅಂತ. ಓಕೆ, ಅದು ಇಂಗ್ಲೀಷ್ನಾಗ ಹೇಳ್ತಾರಲ್ಲ, ವೆರಿ ಗುಡ್.